ಯೇಸು ಸ್ವಾಮಿ ರಿಸರೆಕ್ಟ್ ಆಗಿದ್ದು, ಪುನರುತ್ಥಾನ ಆಗಿದ್ದು ಒಂದು ಕಡೆ ಖುಷಿ, ಆದರೆ ಪಾಕೆಟ್ ಖಾಲಿ ಇದ್ದರೆ ಖುಷಿ ಇಲ್ಲ. ಯೇಸು ಸ್ವಾಮಿ ಎದ್ದಿದ್ರು ನಮಗೇನು? ಯೇಸು ಸ್ವಾಮಿ ಪುನರುತ್ಥಾನ ಆಗಿ ಏನು ಪ್ರಯೋಜನ? ಸತ್ತು ಏನು ಪ್ರಯೋಜನ? ರಕ್ತ ಸುರಿಸಿ ಏನು ಪ್ರಯೋಜನ? ನಿಮ್ಮ ಜೋಬ್ ಖಾಲಿ ಇದ್ದರೆ ಯಾಕೆ? ನಿಜವಾಗ್ಲೂ ದೇವ್ರಿದ್ದಾರಾ? ದೇವ್ರು ನಾನು ಪ್ರಾರ್ಥನೆ ಕೇಳ್ತಾರಾ? ಸರಿ, ದೇವ್ರಿದ್ದರೆ ಯಾಕೆ ದೇವ್ರು ಸುಮ್ಮನೆ ಇದ್ದಾರಾ? ಯಾಕೆ ಏನಾದರೂ ಒಂದು ಮಾಡಲ್ವಾ? ದೇವ್ರು ಇದ್ಮೇಲೆ ನನ್ನ ಪರಿಸ್ಥಿತಿಗಳು ಯಾಕೆ ಹಿಂಗಿದೆ ಅಂತ ಅನೇಕ ಪ್ರಶ್ನೆಗಳೊಂದಿಗೆ ಎಲ್ಲರೂ ಸಭೆಗೆ ಬರೋದು, ಎಲ್ಲರೂ ಅದಕ್ಕೇ ಕುಂತ್ಕೊಂಡು ನೋಡೋದು ಏನಾದರೂ ಒಂದು ಬದಲಾವಣೆ ಆಗುತ್ತಾ ಅಂತ. ಏನೂ ಬದಲಾವಣೆ ಆಗಲ್ಲ. ಎಲ್ಲರೂ ಪರಲೋಕಕ್ಕೆ ಹೋಗಿದ ಮೇಲೇ ಆಶೀರ್ವಾದ ಅಂದರೆ ಡೈರೆಕ್ಟಾಗಿ ಅಲ್ಲಿ ಹೋಗಿ ನೋಡ್ಕೊಬೋದಲ್ಲ, ಇಲ್ಲೇನಕ್ಕೆ ಬರಬೇಕು? ಬನ್ನಿ ಎಲ್ಲರೂ ಅಲ್ಲಿ ಮೀಟ್ ಆಗೋಣ, ಮುಗ್ದೋಯ್ತು ಸುವಾರ್ತೆ. ಪ್ರಾರ್ಥನೆ ಉಪವಾಸ ನಮ್ಮನ್ನು ಬದಲಾವಣೆ ಮಾಡೋದಿಲ್ಲ. ಪ್ರಾರ್ಥನೆ ಉಪವಾಸ ಚೇಂಜಸ್ ಮಾಡೋದಿಲ್ಲ. ಕೆಲವ್ರು ಹಾಕಿರ್ತಾರೆ ಬೋರ್ಡು, ಪ್ರೇಯರ್ ಬ್ರಿಂಗ್ಸ್ ವಿಕ್ಟ್ರಿ ಅಂತ. ಬೋರ್ಡ್ ಇದೆ, ಮನೇಲಿ ಏನಾದರೂ ವಿಕ್ಟ್ರಿ ಇದೆ ನೋಡಿ. ನಾನೇನು ಹೇಳ್ತಿದ್ದೆ, ಪ್ರೇಯರ್ ಕೆನಾಟ್ ಚೇಂಜ್ ಯುವರ್ ಸಿಚುವೇಶನ್ಸ್, ಓನ್ಲಿ ವರ್ಡ್ ಕ್ಯಾನ್ ಚೇಂಜ್ ಯುವರ್ ಸಿಚುವೇಶನ್ಸ್. ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಏನು ಗ್ಯಾರಂಟಿ ಇದೆ ಹೇಳಿ ನೋಡೋಣ? ಏನಾದರೂ ಒಂದು ಅನುಭವ ಹೇಳಿ ಹೋಗಿ, ಒಂದು ಫೀಲಿಂಗ್ಸ್ ಹೇಳಿ ನೋಡೋಣ. ನೀವು ರಕ್ಷಣೆ ಹೊಂದಿದ್ದೀರಾ ಅಂತ. ದೇವ್ರನ್ನ ಯಾವತ್ತಾದರೂ ನೋಡಿದ್ದೀರಾ? ದೇವ್ರ ದೂತರನ್ನ ಯಾವತ್ತಾದರೂ ನೋಡಿದ್ದೀರಾ? ದೇವ್ರು ಯಾವತ್ತಾದರೂ ಮುಟ್ಟಿದ್ದೀರಾ? ದೇವ್ರು ನಿಮ್ಮನ್ನು ಯಾವತ್ತಾದರೂ ಮುಟ್ಟಿದ್ದಾರಾ? ರಾತ್ರಿ ಹೊತ್ತು ಕನಸು ನೋಡಿದ್ದೀರಾ? ಯಾವತ್ತಾದರೂ ದೇವ್ರು ನಿಮ್ಮನ್ನು ತಟ್ಟಿ ಎಬ್ಸಿದ್ದಾರಾ? ಯಾವತ್ತಾದರೂ ಒಂದು ದರ್ಶನ ನೋಡಿದ್ದೀರಾ? ಯಾವತ್ತಾದರೂ ಮೈ ಜುಮ್ಮಿಂದಿದೆಯಾ? ಯಾವ ಗ್ಯಾರಂಟಿ ಮೇಲೆ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಹೇಳ್ತೀರಾ? ನೋಡಿ, ನಾನೇನು ಹೇಳ್ತೀನಿ ಅಂದರೆ, ರಕ್ಷಣೆ ಹೊಂದಿದ್ದೀವಿ ಅನ್ನೋದಕ್ಕೆ ಯಾವ ಎವಿಡೆನ್ಸು ಇಲ್ಲ. ನೀವು ನಂಬಿ ಬಾಯಲ್ಲಿ ಹೇಳೋದ್ರಿಂದ ಆಶೀರ್ವಾದ ಬರುತ್ತೆ ಅಂತ ಎಷ್ಟು ಜನಕ್ಕೆ ಗ್ಯಾರಂಟಿ ಇದೆ? ಯಾವುದನ್ನ ಇಟ್ಟು ಹೇಳ್ತೀರಾ? ಅದಕ್ಕೇನಾದರೂ ಎವಿಡೆನ್ಸ್ ಹೇಳಿ. ಆ ಥರ ಯಾವುದಾದ್ರೂ ಒಂದು, ಅಲ್ಲ ನಿಮ್ಮ ಅನುಭವದಲ್ಲಿ ಯಾವುದಾದ್ರೂ ಒಂದು ಹೇಳಿ. ನೀವು ಡಿಗ್ರಿ ಮಾಡಿ ಏನೋ ಬಂದಿತ್ತು ಅಂತ. ಪಾಸ್ಟರ್ ಡಿಗ್ರಿ ಮಾಡಿ ಒಂದು ಬುಗ್ರಿನೂ ಇನ್ನವರೆಗೂ ಬಂದಿಲ್ಲ. ಏನು ಡಿಗ್ರಿ ಮಾಡೋದು, ಹೋಗಿ ಪಾಸ್ಟರ್ ಸಾಕಾಗ್ಬಿಟ್ಟಿದೆ ಅನ್ನೋ ಪರಿಸ್ಥಿತಿನೇ ಇವತ್ತು ಎಲ್ಲರ ಪರಿಸ್ಥಿತಿಗಳು ಇರೋದು. ಆ್ಯಕ್ಚುಲಿ ಸುಮ್ಮನೆ ಬಿಲ್ಡಪ್ ಕೇಳ್ತೀವಿ, ಐ ಡಿಗ್ರಿ, ಐ ಕಮಾಂಡ್, ಐ ಬ್ಲೆಸ್ಡ್, ಇದೆಲ್ಲ ಇಲ್ಲಿ ಬರ್ತೈತೆ ಅಷ್ಟೇ. ಆಚೆ ಹೋದರೆ ಏನೂ ಇಲ್ಲ. ಆದರೆ ಯಾವುದನ್ನಿಟ್ಟು ಒಂದರಲ್ಲಿ ನಂಬೋದು ಅಂತ ಹೇಳಿ ನೋಡೋಣ.